ಈ ದಿನ ನಮಗೆಲ್ಲರಿಗೂ ಒಂದು ದುಃಖದ ಸಂಗತಿ. ಸರಿಗಮ ವಿಜಿ ಮತ್ತು ನನ್ನ ಒಡನಾಟ 80ರ ದಶಕದಿಂದ ಆರಂಭ ಆಗಿದ್ದು, ಸುಮಾರು 4.5 ದಶಕಗಳ ಕಾಲ ಇದೇ ರಂಗಭೂಮಿ, ಆಗಿನ್ನೂ ಸಂಸಾರ ರಂಗಮಂದಿರ ಕಟ್ಟಿರಲಿಲ್ಲ. ಇದೇ ಮೆಟ್ಟಲುಗಳ ಮೇಲೆ ಕೂತ್ಕೊಂಡು ರಿಹರ್ಸಲ್ ಮಾಡ್ತಾ ಒಬ್ಬರಿಗೊಬ್ಬರು ಕಾಲು ಎಳ್ಕೊಂಡು ಒಬ್ಬರಿಗೊಬ್ಬರ ಜೊತೆ ಹೆಲ್ತಿ ಕಾಂಪಿಟೇಷನ್ನು, ಒಂದು ಒಳ್ಳೆಯ ನಾಟಕಗಳಿಗೋಸ್ಕರ, ಒಳ್ಳೆಯ ಒಂದು ಅಟ್ಮಾಸ್ಫಿಯರ್ಗೋಸ್ಕರ ನಾವು ಕಿತ್ತಾಡ್ಕೊಂಡಿದ್ದ ದಿನಗಳು ಬಹಳ ಇದೆ. ಅವರು NGF ಅಲ್ಲಿ ಕೆಲಸ ಮಾಡಿಕೊಂಡು, ನಾನು ಫೋಟೋಫೋನ್ ಸಂಸ್ಥೆಯಲ್ಲಿ ಕೆಲಸ ಮಾಡಿಕೊಂಡು, ಇಬ್ಬರು ಸಾಯಂಕಾಲ ಬಂದು ಇಲ್ಲಿ ರಿಹರ್ಸಲ್ಗಳು ಮಾಡಿಕೊಂಡು ಅವರಿಗೆ ಹೆಸರು ತಂದುಕೊಟ್ಟಂಥ ನಾಟಕ ಸಂಸಾರದಲ್ಲಿ ಸರಿಗಮ. ಎಷ್ಟೋ ಸಾವಿರ ಪ್ರದರ್ಶನಗಳು ಕಂಡಿದೆ. ಉಮಾಶ್ರೀ ಮತ್ತು ಅವರಿಬ್ಬರೇ ಇದ್ದಂಥ ಒಂದು ನಾಟಕ. ಮತ್ತು ಚಲನಚಿತ್ರರಂಗದಲ್ಲೂ ನಾನು ಅವರು ಪ್ಯಾರಲ್ ಆಗಿ ದುಡಿದು, ಅವರು ಸಹ ನಿರ್ದೇಶಕರಾಗಿ ನಟರಾಗಿದ್ದರು, ನಾನು ನಿರ್ಮಾಪಕನಾಗಿ, ನಟನಾಗಿ, ಸ್ಟುಡಿಯೋ ಮಾಲೀಕನಾಗಿ ಹೆಸರು ಮಾಡಿದೆ. ಇವತ್ತು ಅವ್ರು ಇಲ್ಲದೇ ಇರೋವಂಥ ದುಃಖ ಭಾಳ ಕಾಡ್ತಾ ಇದೆ ನನಗೆ. ಒಂದು ದಿನದ ಗೆಳೆತನ ಅಲ್ಲ ನಂದು, ಅವನದು ಸುಮಾರು 4.5 ದಶಕಗಳ ಗೆಳೆತನ. ಇವತ್ತು ನಮ್ಮ ಸರ್ಕಾರ ಮಾಡಿ ಎಲ್ಲ ಕಲಾವಿದರಿಗೂ ಇನ್ನು ಮುಂದೆ ಇವತ್ತಿಂದ ಪ್ರಾರಂಭ ಆಗಿದೆ. ಸಂಸಾರ ರಂಗಮಂದಿರದಲ್ಲಿ ಅವನ ಪಾರ್ಥಿವ ಶರೀರ, ವಿಜಯ್ ಕುಮಾರ್ ಸರಿಗಮ ವಿಜಯ್ ಅವರ ಪಾರ್ಥಿವ ಶರೀರವನ್ನು ಸಂಸಾರ ರಂಗಮಂದಿರದಲ್ಲಿ ಇಟ್ಟು ಅವರಿಗೆ ಗೌರವ ಸೂಚಿಸೋದು ಇನ್ನು ಆರಂಭ ಆಗಿದೆ. ನಿಮ್ಮಲ್ಲಿ ಯಾರೇ ಕಲಾವಿದರು ಮರಣ ಹೊಂದಿದ್ರು ಈ ಜಾಗದಲ್ಲೇ ಒಂದು ಅರೆಗಳಿಗೆ ಇಟ್ಟು ಅವರನ್ನು ತೊಗೊಂಡು ಹೋಗುವಂಥ ಒಂದು ಪದ್ಧತಿಯನ್ನು ಸರ್ಕಾರ ಮಾಡಲೇಬೇಕು, ಮಾಡುತ್ತೆ ಅಂತ ನಾನು ಅವರು ಭಾವಿಸ್ತೇನೆ. ಅವನಿಗೆ, ಅವನ ಕುಟುಂಬಕ್ಕೆ, ಅವ್ರ ಮಕ್ಕಳಾದ ರೋಹಿತ್ ಮತ್ತು ಕೀರ್ತಿ ಎಲ್ರಿಗೂ ಅವ್ರು ಇಲ್ಲದೇ ಇರುವಂಥ ಒಂದು ಸ್ಥಾನ ತುಂಬಲಿ ಅಂತ ಅಂದ್ಬಿಟ್ಟು ನಾನು ಮನಸ್ಪೂರ್ವಕವಾಗಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ನಮಸ್ಕಾರ.